ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಕನ್ನಡ ಎಕ್ಸ್ಪೀರಿಯನ್ಸ್. ಗಾಯ್ಸ್, ಇವತ್ತು ನಾವು ಒಂದು ಸ್ಪೆಷಲ್ ವಾಟರ್ ಬಾಟ್ಲ್ ಅನ್ನು ತಂದಿವಿ ಗಾಯ್ಸ್. ಆ ಸ್ಪೆಷಲ್ ವಾಟರ್ ಬಾಟ್ಲ್ ಅನ್ನು ಇವತ್ತು ಟೆಸ್ಟ್ ಮಾಡಮ್ಮ. ವಾಟರ್ ಬಾಟ್ಲ್ ಇದೆ ಇದು. ಈ ವಾಟರ್ ಬಾಟ್ಲ್ ಏನಪ್ಪಾ ಸ್ಪೆಷಲ್ ಅಂದ್ರೆ, ಇದ್ರೊಳಗೆ ನಾವು ಹಾಕಿದ ವಾಟರ್, ಹಾಟ್ ಅಂಡ್ ಕೋಲ್ಡ್ ವಾಟರ್ ಅಪ್ ಟು 24 ಅವರ್ಸ್ ಅದೇ ಸ್ಟ್ಯಾಂಡರ್ಡ್ಸ್ ಮೇಂಟೈನ್ ಮಾಡುತ್ತೆ ಅಂತ ಇವ್ರು ಹೇಳಿದ್ರು. ಬಟ್ ನಾವ್ ಇದನ್ನ ಇವತ್ತು ಟೆಸ್ಟ್ ಮಾಡೋಣ. ಈ ಟೆಸ್ಟಿಂಗ್ ಅಲ್ಲಿ ಆಲ್ಮೋಸ್ಟ್ ಆಲ್ ನಮ್ಗೆ ಅನಿಸಿದ ಪ್ರಕಾರ 2 ಟೈಪ್ಸ್ ಇದೆ ಗೈಸ್. ಅದ್ ಯಾವ ತರ ಅಂದ್ರೆ, ಇದ್ರಲ್ಲಿ ಒಂದು ಹಾಟ್ ವಾಟರ್ ಹಾಕಿ ಒಂದು ಫ್ರೀಜರ್ ನಲ್ಲಿ ಇಟ್ಟು ನೋಡ್ಬೇಕು, ಇಲ್ಲ ಇದ್ರಲ್ಲಿ ಕೋಲ್ಡ್ ವಾಟರ್ ಹಾಕಿ ಒಂದು ಬೆಂಕಿ ಎಲ್ಲ ಗ್ಯಾಸ್ ಮೇಲೆ ಇಟ್ಟು ಇದ್ರ ಹೀಟ್ ಕೊಟ್ರೆ ಒಳಗಿಂದ ಏನನ್ನ ಟೆಂಪರೇಚರ್ ಡಿಫ್ರೆಂಟ್ ಆಗುತ್ತಾ ಅನ್ನೋದು ಇವತ್ತು ಟೆಸ್ಟ್ ಮಾಡೋಣ ಗೈಸ್. ಓಕೆನಾ? ಕೋಲ್ಡ್ ವಾಟರ್ ಹಾಕೋಣ. ಗೈಸ್, ಈ ವಾಟರ್ ಟೆಂಪರೇಚರ್ ಬಂದ್ಬಿಟ್ಟು ನಮ್ಗೆ ಆಲ್ಮೋಸ್ಟ್ ನಮ್ಗೆ ಹೊರಗೆ ಟೆಂಪರೇಚರ್ ಬಂದು 34 ಐತಿ. ಇವಾಗ ಈ ವಾಟರ್ ಟೆಂಪರೇಚರ್ ನೋಡೋಣ ಎಷ್ಟೈತಂತ. ಇದು 11.5 ಸೆಲ್ಸಿಯಸ್ ವರೆಗೆ ವಾಟರ್ ಇದೆ. ಇವಾಗ ನಾವ್ ಇದನ್ನ ಈ ವಾಟರ್ ಬಾಟ್ಲ್ ಏನ್ ಮಾಡಮ್ ಅಂದ್ರೆ, ಇದಕ್ಕೆ ಹೀಟ್ ಕೊಡಮ್ ಹೊರಗಿಂದ. ಒಳಗೆ ಏನನ್ನ ಟೆಂಪರೇಚರ್ ಲೆವೆಲ್ ಚೇಂಜ್ ಆಗುತ್ತಾ ಅಂತ ಇವತ್ತು ನಾವು ನೋಡಮ್ಮ. ಈ ವಾಟರ್ ಬಾಟ್ಲ್ ನಾವು ಹೀಟ್ ಕೊಡೋದಕ್ಕೆ ಈ ಗ್ಯಾಸ್ ಅನ್ನು ತಂದಿದೀವಿ. ಫಸ್ಟ್ ಆಫ್ ಆಲ್ ನಾವು ಗ್ಯಾಸ್ ಫೈರ್ ಮಾಡ್ಬಿಟ್ಟು ಓಕೆ, ಇದ್ರ ಮೇಲೆ ಇದು ಇಟ್ಬಿಡೋಣ. ಗೈಸ್, ನಮ್ ನ್ಯಾಚುರಲ್ ಆಗಿ ಯಾವ್ದೇ ಒಂದು ಬಾಂಡ್ಲಿ ಇಟ್ಟು ಅದ್ರ ಮೇಲೆ ನೀರ್ ಹಾಕಿದ್ರೆ ಒಂದ್ 2 ನಿಮಿಷ 3 ನಿಮಿಷಕ್ಕೆ ಎಲ್ಲ ನೀರು ಕಾದು ಬಿಡ್ತಾವ. ಬಟ್ ಈ ವಾಟರ್ ನಾವು ಇವತ್ತು ಚೆಕ್ ಮಾಡಮ್ಮ ಏನಾಗುತ್ತ ಅಂತ. ಆಲ್ಮೋಸ್ಟ್ ಅಲ್ಲಿ ಒಂದು 10 ನಿಮಿಷ ತನ ಇದೇ ತರ ಬಿಟ್ಬಿಡಮ್ಮ. ಬಿಟ್ಟಿದ ಮೇಲೆ ಈ ವಾಟರ್ ಬಾಟ್ಲ್ ಏನ್ ಕಂಡೀಷನ್ ಯಾವ ತರ ಇದೆ, ಅದ್ರ ಲೆವೆಲ್ ಸೇಮ್ ಅದೇ ಮೇಂಟೈನ್ ಮಾಡೈತಾ, ಸ್ಟ್ಯಾಂಡರ್ಡ್ಸ್ ಎಲ್ಲ ಚೆನ್ನಾಗಿದೆ ಅಂತ ನೋಡಮ್ಮ. ಇದ್ರ ಮೇಲೆ ಸ್ಟೇನ್ಲೆಸ್ ಸ್ಟೀಲ್ ಅಂದ್ರೆ ಸ್ಟೀಲ್ ಕಲರ್ ಐತಿ, ಕೆಳಗಡೆ ಲೈಟ್ ಆಗಿ ಗೋಲ್ಡ್ ಎಲ್ಲೆಸ್ ಕಲರ್ ಬಂದೈತಿ ನೋಡ್ರಿ. ಅಂದ್ರೆ ಮೇಲೆ ಲೇಯರ್ ಎಲ್ಲ ಆಲ್ರೆಡಿ ಹೀಟ್ ಆಗ್ಬಿಡೈತಿ ಈಗ ಪ್ರೆಸೆಂಟ್. ಈ ಒಳಗಡೆ ಏನಾಯ್ತಂತ ನಾವು ನೋಡ್ಬೇಕು ಈಗ ನೆಕ್ಸ್ಟ್. ಏನೋ ಸೌಂಡ್ಸ್ ಬರಾಕ್ ಕುಂತೈತಿ ಚಟ್ ಚಟ್ ಅಂತ. ಕಲರ್ ಆಲ್ಮೋಸ್ಟ್ ಆಲ್ ರೆಡ್ಡಿಶ್ ಬಂದ್ಬಿಡುತ್ತೆ ಫುಲ್ ಕೆಳಗಡೆ ಕೆಲ ಸೈಡ್. $158, $200 ಹೈ, ಎಬೋ 300 ಗಿನ ಎಬೋ 300. ಇಲ್ಲಿ ಕಲರ್ ನೋಡಿ ಬ್ಲೂ ಬಂದ್ಬಿಡೈತೆ. 10 ನಿಮಿಷ ಇದ್ರ ಮೇಲೆ ಇಟ್ಟಿವಿ. ಇವಾಗ ಇದನ್ನ ನಾವು ಚೆಕ್ ಮಾಡಮ್ಮ ವಾಟರ್. ನೀವು ನೋಡಿದ್ರಂದ್ರೆ ಆಲ್ಮೋಸ್ಟ್ ಆಲ್ 14. ನಮ್ಗೆ ಇಷ್ಟು ಹೀಟ್ ಕೊಟ್ರು ಈ ಮೀಟರ್ ಲಿಟ್ರೆ ಹೈ ಫ್ಲೇಮ್ ಅಂತ ಬಂದ್ಬಿಡುದು, ಅಂದ್ರೆ ಹೈ ಟೆಂಪರೇಚರ್ ಅಂತ ಬಂದ್ಬಿಡುದು. ಅಪ್ ಟು 300 ದಾಟಿ ಬಿಡೈತೆ ಅದು. ಬಟ್ ಆದ್ರೂ ಇಷ್ಟು 10 ನಿಮಿಷ ಕೊಟ್ಟಿವಿ ನಾವು ಆಲ್ಮೋಸ್ಟ್ ಅಲ್. ಈ ವಾಟರ್ ಎಷ್ಟು ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡೈತಿ ನೋಡ್ರಿ. ಜಸ್ಟ್ 1-2 ಮಾತ್ರ ಇಳಿದೈತಿ. 11 ಇತ್ತು ಲಾಸ್ಟ್ ಟೈಮ್, 11.5 ಸಮಥಿಂಗ್. ಈಗ 14 ಬಂದೈತಿ. ಇವಾಗ ಆಕ್ಚುಲಿ ನಾವೇನ್ ಮಾಡಮಂದ್ರೆ, ಇಷ್ಟು ಕೊಟ್ರು ಏನಾಗಿಲ್ಲ, ಈ ವಾಟರ್ ಬಾಟಲ್ ಕಟ್ ಮಾಡಿ ನೋಡಮ್ಮ. ಇದ್ರ ಒಳಗಡೆ ಆಕ್ಚುಲಿ ಏನಿದೆ, ಈ ಲೇಯರ್ ಮಾಡಕ್ ಏನೈತಿ, ಹೆಂಗ್ ಇದು ಪಾಸಿಬಲ್ ಅನ್ನೋದು ನೋಡಮ್ಮ. ಫೈನಲ್ ಟೆಸ್ಟ್ ಏನಂದ್ರೆ, ಇದು ಕಟ್ ಮಾಡಿ ಇದಕ್ಕಿದಕ್ಕೆ ಅದ್ ಏನ್ ಕಾಂಟ್ಯಾಕ್ಟ್ ಐತಿ, ಅದ್ ಹೆಂಗ ನಮ್ಗೆ ವಾಟರ್ ಆ ಲೆವೆಲ್ ಆಗಿ ಅದೇ ಮೇಂಟೈನ್ ಮಾಡುತ್ತಂತ ಇವಾಗ ಕಟ್ ಮಾಡಿ ನೋಡಮ್ಮ ನಾವು ಒಳಗಡೆ ಏನೈತಂತ. ನೋಡ್ರಿ ಗೈಸ್, ಇದು ಕಟ್ ಆಗೈತಿ. ಬಟ್ ಇದ್ರೊಳಗ ಇದೊಂದು ಲೇಯರ್ ಐತಿ. ನಾವ್ ಈ ಗ್ಯಾಪ್ ಅಲ್ಲಿ ಏನನ್ನ ಗಿರಮಕೋಲ್ ಏನನ್ನ ಫಿಲ್ ಮಾಡಿರ್ತಾರ ಅನ್ಕೊಂಡಿವಿ. ಬಟ್ ಏನು ಇಲ್ಲ, ಫುಲ್ಲಿ ಗ್ಯಾಪ್. ಇಲ್ಲಿ ನೋಡ್ರಿ, ಇದೆಲ್ಲ ಇದು ತಾಮ್ರ ಆಗಿರ್ತಾನೆ. ಮೋಸ್ಟ್ಲಿ ತಾಮ್ರನೇ ಇದು, ಅಂದ್ರೆ ಪ್ಯೂರ್ ತಾಮ್ರ ಗೈಸ್. ಎಷ್ಟು ಶೈನಿಂಗ್ ಇದೆ ನೋಡ್ರಿ, ಫುಲ್ ನೈಸ್, ಫುಲ್ ಮಾಲು. ಇವಾಗ ಇದೇನ್ ಮಾಡಿದ್ರು ಬರಲ್ಲ ಇದು. ಇಲ್ಲಿಗೆ ಒಂದು ಕಟ್ ಮಾಡ್ಬಿಡೋಣ. ಕಟ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಬರ್ತದೆ ಗೈಸ್ ಅದೇ. ಇದ್ರೊಳಗೆ ಏನೋ ಇದೆ ನೋಡಿ ಸಮಥಿಂಗ್.
ಅದೇನೋ ಬರ್ತಿಲ್ಲ, ಒಟ್ನಲ್ಲಿ ಏನೋ ಇದೆ ಸಮಥಿಂಗ್ ಅಲ್ಲಿ. ಇಲ್ಲಿ ನೋಡ್ರಿ ಕಟ್ ಮಾಡಿ, ಓಹೋ ಕ್ಯಾಪೆ ಕಟ್ ಆಯ್ತೈತಿ, ಸ್ವಲ್ಪ ಒಂದು ಚೂರು ಹಿಡ್ಕೊಂಡೈತೆ ಅಷ್ಟೇ. ಗೈಸ್ ನಮ್ಗೆ ಕೋಲ್ಡ್ ವಾಟರ್ ಇದ್ರಲ್ಲಿ ಹಾಕಿದಾಗ ಇದು ಎದಕ್ಕೆ ನಮ್ಗೆ ಅದು ಅದ್ರದ್ದು ಎದಕ್ಕೆ ಅದು ಹೀಟ್ ಆಗ್ತಿಲ್ಲ ಅಂದ್ರೆ ವಾಟರ್ ಈ ಗ್ಯಾಪ್ ಇರ್ತಲ್ಲ ಇದ್ರ ದಾಟಿ ಪಾಸ್ ಆಗಲ್ಲ, ಅದು ಇದು ಮಾತ್ರ ಹೀಟ್ ಆಗುತ್ತಾ, ಇಲ್ಲಿ ತನ ಹೀಟ್ ಅಬ್ಸರ್ವ್ ಆಗಲ್ಲ ಅದು. ಅದಕ್ಕೆ ನಮ್ಗೆ ಈ ಗ್ಯಾಪ್ ಕೊಟ್ಟಿದ್ದು ಈ ಬಾಟ್ಲ್, ಅದಕ್ಕೆ ಈ ಕಂಡೀಷನ್ ಮೇಲೆ ಇದು ವರ್ಕ್ ಆಗೋದು. ಈ ಗ್ಯಾಪ್ ಇರ್ತಲ್ಲ ಗೈಸ್ ಇದು ದಾಟಲ್ಲ. ಇದಂತೂ ಇನ್ನೆಲ್ಲ ಫಿನಿಶ್ ಗೈಸ್ ಇಷ್ಟೇ ಐತಿನ. ಈ ಒಳಗ ಬೇರೆ ಕಲರ್ ಐತಿ, ಸ್ಟೀಲ್ ಕಲರ್. ಇದಂತೂ ಕ್ಯಾಪ್ ನೋಡ್ರಿ, ಬಾಟ್ಲಿ ಒಳಗೆ ಇನ್ನೊಂದು ಬಾಟ್ಲಿ. ಅದಕ್ಕೆ ಇದು ಈ ತರ ಪ್ರಿನ್ಸಿಪಲ್ ನೋಡಿರಲ್ಲ ಗೈಸ್, ಇದು ಗ್ಯಾಪ್ ಇರ್ತಲ್ಲ ಅದು ದಾಟಿ ಹೀಟ್ ಹೋಗಂಗಿಲ್ಲ. ಓಕೆ ಗೈಸ್, ಬಾಯ್, ನೆಕ್ಸ್ಟ್ ವಿಡಿಯೋಲಿ ಮತ್ತೆ ಮೀಟ್ ಆಗೋಣ.